ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಶಾರದಮ್ಮಂಗೋಸ್ಕರ ವ್ರತ ಮಾಡ್ತಿರೋ ಭೂಮಿ. ಹಾಗಿದ್ರೆ ಶಾರದಮ್ಮ ಮನೆಗೆ ವಾಪಸ್ ಬಂದ್ರ, ಇತ್ತ ಕಡೆ ದೇವಿ ಆನೆ ಕೆಂಗನಿಗೆ ಗುರಿಯಾದ್ರ. ಏನಾಯ್ತು ಏನು ಕತೆ? ಇಲ್ಲಿ ದೇವಿ ಆನೆ ಶಾರದಮ್ಮನ ಅಟ್ಯಾಕ್ ಮಾಡ್ತಿದ್ದಾರೆ. ಹಾಗಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರ ದೇವಿ ಆನೆ. ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಭೂಮಿಯನ್ನು ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಈ ಕಡೆ ಸತ್ಯನ ಏನಪ್ಪ ಅಚ್ಯುತ ಇಷ್ಟೊಂದು ಮಿಸ್ ಮಾಡ್ಕೊತದೆಯಲ್ಲ ಅಂದಾಗ, ಹೌದು ಇಲ್ಲಿ ಭೂಮಿ ಇದ್ದಿದ್ರೆ ಟೀ ಕುಡಿಬಹುದಾಗಿತ್ತು ಅಂತ. ಭೂಮಿ ತುಂಬ ಚೆನ್ನಾಗಿ ಟೀ ಮಾಡ್ತಾಳಲ್ವ, ಸ್ವಲ್ಪ ತಲೆ ನೋಯ್ತದೆ, ಅದೇ ಕಾರಣಕ್ಕೆ ಭೂಮಿ ಇದ್ದಿದ್ರೆ ಟೀ ಕುಡಿಬಹುದಿತ್ತು ಅಂತ ನೆನಪಾಗ್ತದಾಳೆ ಅಂದಾಗ, ಹೌದಾ ಸರಿ ಆಯಿತು ಬಿಡು, ಲಕ್ಷ್ಮಕ್ಕ ಇದ್ದಾರೆ, ಲಕ್ಷ್ಮಿಯವ್ರಿಗೆ ಹೋಗಿ ಹೇಳ್ತೇನೆ ನಿಮಗೆ ಟೀ ಕೊಡಲಿಕ್ಕೆ ಅಂತ ಹೇಳಿ ಸತ್ಯನ ಹೇಳಿದ್ರೆ, ಇಲ್ಲ ಇಲ್ಲ ಭೂಮಿ ಕೈಯಿಂದ ಟೀ ಕುಡಿಬೇಕು ಅಂತ ಆಸೆ ಆಗ್ತಿರೋದು ಅಂತ ಕೂಡ ಹೇಳ್ತಾರೆ. ಗೊತ್ತು, ಭೂಮಿಯನ್ನು ನೀನು ತುಂಬ ಮಿಸ್ ಮಾಡ್ಕೋತಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕೂಡ ತಿಳಿಸ್ತಾರೆ ಸತ್ಯಣ್ಣ. ತದನಂತರ ಇತ್ತ ಕಡೆ ಭಾಗ್ಯಮ್ಮ ಮನೆಗೆ ಬಂದಿದ್ದಾರೆ. ಇಲ್ಲಿ ಅಚ್ಯುತ್ ಮನೆಗೆ ಭಾಗ್ಯಮ್ಮನನ್ನು ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಭೂಮಿ ತಾಯಿ ಭಾಗ್ಯಮ್ಮ ಮನೆಗೆ ಬಂದಿರೋದ್ರಿಂದ ಮನೆಯವರು ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ. ದೇವಿಯಾನಿ ಮತ್ತು ಮಗಳನ್ನು ಬಿಟ್ಟು ನಿಜಕ್ಕೂ ಕೂಡ ಎಲ್ಲರೂ ಭಾಗ್ಯಮ್ಮನ ಗೌರವಿಸ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ, ಕಾಳಜಿ ಮಾಡ್ತಿದ್ದಾರೆ. ಆದರೆ ದೇವಿಯಾನಿ ಮತ್ತು ಮಗಳು ಇಬ್ಬರು ಕೂಡ ಸಿಕ್ಕಿದ್ರೆ ಸಾಕು ಭಾಗ್ಯಮ್ಮನ ಜೈಲನ್ನು ನೆನಪು ಮಾಡೋದು, ಹಂಗಿಸೋದು, ವ್ಯಂಗ್ಯ ಮಾಡೋದು, ಚುಚ್ಚಿ ಮಾತಾಡೋದನ್ನು ಮಾಡ್ತಿದ್ದಾರೆ. ಬಟ್ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ತಿಲ್ಲ, ಕ್ಯಾಶುವಲ್ ಆಗಿ ಜನರಲ್ ಆಗಿ ಮಾತಾಡ್ತಿರ್ಬೋದು ಅಂತ ಹೇಳಿ ಅನ್ಕೋತಾರೆ. ಯಾಕಂದ್ರೆ ಊಟ ಮಾಡಬೇಕಾದ್ರೂ ಕೂಡ ಇಷ್ಟು ಚೆನ್ನಾಗಿರೋ ಊಟ ಸಿಗ್ತಿರ್ಲಿಲ್ಲ ಅಲ್ವಾ, ಇಷ್ಟು ಹೊಟ್ಟೆ ತುಂಬ ಜೈಲಲ್ಲಿ ಊಟ ಮಾಡೋಕೆ ಆಗ್ತಿರ್ಲಿಲ್ಲ ಅಲ್ವಾ ಅಂತ ಹೇಳಿ ದೇವಿಯಾನಿ ಭಾಗ್ಯಮ್ಮಂಗೆ ಹೇಳ್ತಾರೆ. ಅದರಿಂದ ಕೂಡ ಭಾಗ್ಯಮ್ಮಂಗೆ ಹರ್ಟ್ ಆಗುತ್ತೆ. ಜೊತೆಗೆ ಇವತ್ತು ಕೂಡ ಮಗಳು ಇಲ್ಲಿ ಭಾಗ್ಯಮ್ಮನ ಮನಸ್ಸಿಗೆ ನೋವು ಮಾಡ್ತಿದ್ದಾರೆ. ಇಲ್ಲಿ ಸಂಗೀತ ಅವರು ತಮ್ಮ ಬೀಗರು ಭಾಗ್ಯಮ್ಮಂಗೆ ಎಣ್ಣೆ ಹಚ್ತಿರ್ತಾರೆ. ನಿಜಕ್ಕೂ ಕೂಡ ನೀವು ತುಂಬ ಚೆನ್ನಾಗಿ ಎಣ್ಣೆ ಹಚ್ತೀರಾ ಅಂತ ಹೇಳಿ ಬೀಗರು ಹೊಗಳುತ್ತಿದ್ದಾರೆ. ಇದೇ ಒಂದು ಸಮಯದಲ್ಲಿ ಇಂಥ ಅದೃಷ್ಟ ಯಾರಿಗೆ ಸಿಗುತ್ತೆ, ಎಲ್ಲಾದರೂ ಬೀಗರು ಎಣ್ಣೆ ಹಚ್ಚೋದನ್ನ ನೋಡಿದ್ರ ಭಾಗ್ಯವರ ಅಂತ ಹೇಳಿ ದೇವಿಯಾನಿ ಕೇಳಿದಾಗ, ಇಲ್ಲ ನಿಜಕ್ಕೂ ಇಲ್ಲ, ಈ ರೀತಿಯಾಗಿ ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಅದೃಷ್ಟ ಎಲ್ಲ ಜೈಲಲ್ಲಿ ಇರೋದಿಲ್ಲ ಅಲ್ವಾ, ಈ ರೀತಿ ಎಲ್ಲ ಯಾರು ಎಣ್ಣೆ ಹಚ್ಚೋದೆಲ್ಲ ಇಲ್ಲ ಅಲ್ವಾ ಭಾಗ್ಯ ಆಂಟಿ ಅಂತ ಹೇಳಿ ಅಂಜು ಚುಚ್ಚಿ ಮಾತನಾಡೋಕೆ ಮುಂದಾಗ್ತಾರೆ. ಅದಕ್ಕೆ ಇಲ್ಲಿ ಭಾಗ್ಯಮ್ಮಂಗೆ ವಿಚಾರ ಆಗುತ್ತೆ. ನಂತರ ಅಯ್ಯೋ ಜೈಲಲ್ಲೆಲ್ಲ ಎಲ್ಲಿ ಸಿಗುತ್ತೆ ಇಂಥದ್ದು ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ ಬಂದಿದ್ದೆ, ಎಲ್ರಿಗೂ ಟೀ ಕಾಫಿ ಕೊಟ್ಟಿದ್ದೆ, ಈ ಒಂದು ಟಾಪಿಕನ್ನು ಬಿಟ್ಬಿಡಿ ಅಂತ ಹೇಳಿದ್ದೆ. ಮಾವಂಗೆ ಕಾಫಿ ಬೇಕಾ ಟೀ ಬೇಕಾ ಹೇಗೆ ಮಾಡಲಿ ಅಂತೆಲ್ಲ ಕೇಳ್ತಿರ್ತಾರೆ. ಅದೇ ಒಂದು ಸಮಯದಲ್ಲಿ ಮಾವಂಗೆ ಒಂದು ಕಾಲ್ ಬರುತ್ತೆ. ಅವರು ಕಾರನ್ನು ಕ್ಲೀನ್ ಮಾಡಿಸೋದಕ್ಕೆ ಸರ್ವಿಸ್ಗೆ ಅಂತ ಕಳಿಸ್ಬೇಕಾಗದ. ಅದಕ್ಕೆ ಕಾಲ್ ಮಾಡಿದವರು ಸರ್ವಿಸಿಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ, ಬಂದು ತೊಗೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ. ಆಗ ಇಲ್ಲಿ ಭೂಮಿ, ಮವ ನೀವು ಕಾರನ್ನು ಎಲ್ಲ ಕಳಿಸ್ತಿದ್ರಾ, ಯಾಕೆ ಕಳಿಸ್ತಿದ್ರಾ ಅಂತ ಕೇಳಿದಾಗ, ಸರ್ವಿಸಿಗೆ ಕಳಿಸ್ತಿದ್ದೆ ನಮ್ಮ ಅಂತ ಹೇಳ್ತಾರೆ. ಹೌದಾ ಮವ, ನಾವು ಕಳಿಸೋದ್ರಿಂದ ಬಂದಾಗಿಂದ ಯಾವುದೇ ರೀತಿ ಅದನ್ನು ಚೆಕ್ ಮಾಡಿಲ್ಲ, ಏನಾದರೂ ಬಿಟ್ಟಿದ್ದೀವೋ ಏನು ಅಂತ, ಅದೇ ಕಾರಣಕ್ಕೆ ಹೋಗಿ ನಾನು ಚೆಕ್ ಮಾಡಿ ಬರ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಅಮ್ಮ ಹೋಗು ಚೆಕ್ ಮಾಡು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇತ್ತ ಕಡೆ ಭೂಮಿ ಬಂದು ಎಲ್ಲ ಲಗೇಜಸ್ನ ಕೂಡ ಎತ್ಕೊಂಡಿದ್ದೀವ, ಏನಾದರೂ ಉಳಿಸಿದ್ದೀವ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ. ಅತ್ತ ಕಡೆ ದೇವಸ್ಥಾನಕ್ಕೆ ದೇವಿಯಾನಿ ಕಡೆಯ ಭದ್ರ ಮತ್ತು ಅವರ ಸಂಗಡಿಗರು ಹೋಗಿದ್ದಾರೆ. ಅಲ್ಲಿ ಕೊನೆಗೂ ಶಾರದವ್ರನ್ನ ನೋಡ್ತಾರೆ. ಶಾರದವ್ರ ಹತ್ರಕ್ಕೂ ಹೋಗಿ ಎಳ್ಕೊಂಡು ಹೋಗಬೇಕು. ಬಟ್ ಅಷ್ಟರಲ್ಲಿ ಪುರೋಹಿತರು ಹೆಂಡತಿ ಬಂದು, ಶಾರದವ್ರ ನೀವು ನಮ್ಮ ಮನೇಲಿ ಕೆಲಸ ಮಾಡ್ತೀರಾ, ಮಗು ಇದೆ, ಕೆಲಸ ಮಾಡೋದು ಕಷ್ಟ ಆಗತ್ತೆ, ಆ ನಂತರ ಸಂಜೆ ಒಳಗಡೆ ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಒಪ್ಪಿ ಅವ್ರ ಜೊತೆ ಶಾರದಮ್ಮ ಹೋಗ್ಬಿಡ್ತಾರೆ. ಹಾಗಾಗಿ ಭದ್ರನ ಕೈಗೆ ಸಿಗೋದಿಲ್ಲ. ಇದೇ ವಿಷಯವನ್ನು ಇಲ್ಲಿ ದೇವಿಯಾನಿಗೆ ಹೇಳಬೇಕು ಅಂತ ಭದ್ರ ಕಾಲ್ ಮಾಡ್ತಾರೆ. ಮೇಡಮ್ ಶಾರದಾ ಎಲ್ಲಿದ್ದಾರೆ ಅಂತ ಗೊತ್ತಾಯಿತು ಅಂದಾಗ ತುಂಬ ಖುಷಿ ಆಗುತ್ತೆ ದೇವಿಯಾನಿಗೆ. ಎಲ್ಲಿದ್ದಾರೆ ಏನು ಸಿಕ್ಕದ್ಲ ಅಂದಾಗ, ಹೌದು ಮೇಡಮ್ ಇಲ್ಲಿ ಊರ ಹೊರಗಡೆ ಇರೋ ದೇವಸ್ಥಾನದಲ್ಲಿ ಯಾಕೆ ಇದ್ದಾರೆ, ಇನ್ನೇನು ನಾವು ಹೋಗಿ ಇಟ್ಕೋಬೇಕು. ಬಟ್ ಅಷ್ಟರಲ್ಲಿ ಪುರೋಹಿತರು ಹಾಗೆ ಅವ್ರ ಹೆಂಡತಿ ಬಂದು ಅವರನ್ನು ಕೆಲಸಕ್ಕೆ ಸಂಜೆ ಬಿಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ರು ಅಂದಾಗ, ನಾಳೆ ಅಷ್ಟರಲ್ಲಿ ಖಂಡಿತ ಹುಡುಕ್ತೀವಿ, ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು, ಇವತ್ತೇ ಹೋಗಿ ಆ ಪುರೋಹಿತರು ಮನೆ ಹತ್ರ ಕಾದು ಕೂತು ಎಳ್ಕೊಂಡು ಬನ್ನಿ, ಏನಾದರೂ ಬರಲಿಲ್ಲ ಅಂದರೆ ಏನು ಮಾಡೋದು, ಸಂಜೆ ಬಂದು ಅವರು ಬಿಡಲಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿದಾಗ, ಸರಿ ಆಯಿತು ಮೇಡಮ್ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಕಡೆಯವರು ಕೂಡ ಬಂದಿರ್ತಾರೆ. ಆಲ್ರೆಡಿ ಶಾರದಾನ ಭದ್ರವರು ಹುಡುಕಿದ್ದನ್ನು ನೋಡಿದ್ದೆ, ಅವರು ಕೂಡ ಅಶ್ವಿನಿಗೆ ಹೇಳೋಕೆ ಅಂತ ಹೋಗ್ತಾರೆ.
ಹೋಗ್ತಿದ್ದಾರೆ. ಇತ್ತ ಕಡೆ ದೇವಿಯಾನಿ ಯಾವ ದೇವಸ್ಥಾನದಲ್ಲಿ ನೀವು ನೋಡಿದ್ರಿ ಅಂದ್ರಿ ಅಂತ ಕೇಳಿದಾಗ, ಅದೇ ಮೇಡಮ್ ಊರ ಹೊರಗಡೆ ಇದೆ ಅಲ್ವಾ ಶಿವನ ದೇವಸ್ಥಾನ, ಅದೇ ದೇವಸ್ಥಾನದಲ್ಲಿ ನೋಡಿದ್ವಿ ಅಂದ ತಕ್ಷಣ ದೇವಿಯಾನಿಗೆ ಭಯ ಶುರುವಾಗುತ್ತೆ. ಬಿಕಾಸ್ ಇಲ್ಲಿ ಭೂಮಿ ಶಾರದವರು ಸಿಗ್ಲಿ ಅನ್ನೋ ಕಾರಣಕ್ಕೆ, ಕಣಿಯಮ್ಮ ಹೇಳಿದ್ರು ಅನ್ನೋ ಕಾರಣಕ್ಕೆ ವ್ರತವನ್ನ ಹಮ್ಮಿಕೊಂಡಿದ್ದಾರೆ, ಅದು ಅದೇ ದೇವಸ್ಥಾನದಲ್ಲಿ. ಹಾಗಾಗಿ ಅವ್ರಿಗೆ ಟೆನ್ಷನ್ ಶುರುವಾಗುತ್ತೆ. ನಾಳೆ ವ್ರತ ಇದೆ, ವ್ರತ ಮಾಡೋದು ಅದೇ ದೇವಸ್ಥಾನದಲ್ಲಿ, ಆ ದೇವಸ್ಥಾನಕ್ಕೆ ಏನಾದರೂ ಶಾರದಾ ಬಂದರೆ ಖಂಡಿತ ಎಲ್ಲವೂ ಕೂಡ ಎಕ್ಕಟ್ಟು ಹೋಗುತ್ತೆ, ಪ್ಲಾನ್ ಫ್ಲಾಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾನಂತೂ ನಿಮ್ಮನ್ನು ಬಿಡುವುದಿಲ್ಲ. ಆ ಶಾರದಾನ ಹುಡುಕಿ ಅವಳ ಕಥೆಯನ್ನು ಮುಗಿಸ್ಬಿಡಿ. 25 ವರ್ಷಗಳ ನನ್ನ ಸೇಡು ತೀರಲೇಬೇಕು ಅಂತ ದೇವಿಯಾನಿ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಾವು ಇವಾಗಲೇ ಆ ಮನೆಗೆ ಗಸ್ತು ತಿರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿ ಭದ್ರಾ ಹೇಳ್ತಾರೆ. ಇತ್ತ ಕಡೆ ಅಶ್ವಿನಿ ಕಡೆಯವರು ಹೋಗಿದ್ದ ಮೇಡಮ್ ದೇವಿಯಾನಿ ಕಡೆ ಭದ್ರಾ ಶಾರದಾನ ಹುಡುಕ್ಬಿಟ್ಟ ಮೇಡಮ್, ನಾವು ಕೂಡ ನೋಡಿದ್ವಿ, ಬಟ್ ಅಷ್ಟರಲ್ಲಿ ಪುರೋಹಿತರು ಬಂದು ಅವರನ್ನು ಕರ್ಕೊಂಡು ಹೋಗ್ಬಿಟ್ರು ಅಂತಾಗ, ಇಲ್ಲ ಯಾವುದೇ ಕಾರಣಕ್ಕೂ ಆ ಭದ್ರನಿಗೆ ಆ ಶಾರದಾ ಸಿಗಬಾರ್ದು, ನೀವು ಹೋಗಿ ಶಾರದಾನ ಎತ್ತಾಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ. ದೇವಿಯಾನಿ ಮಗಳದ್ದು ಎಂಗೇಜ್ಮೆಂಟ್ನ ನೆಚ್ಚಿನ ಜೊತೆ ಮಾಡಿ ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಪ್ಲ್ಯಾನ್ ಸಕ್ಸಸ್ಫುಲ್ ಆಗೋಕ್ಕೆ ನಾನು ಬಿಡುವುದಿಲ್ಲ. ನೋಡು, ಶಾರದಾನ ಕರ್ಕೊಂಡು ಮನಸ್ವಿನಿಯಾಗಿ ಆ ಮನೆಗೆ ಎಂಟ್ರಿ ಕೊಡ್ತೀನಿ, ನಚ್ಚಿನ ಮದುವೆ ಆಗೋದು ನಾನೇ ಅಂತ ಅಶ್ವಿನಿ ಅನ್ಕೋತಾರೆ. ಇತ್ತ ಕಡೆ ಭೂಮಿ ಹೋಗಿದ್ದೆ ಎಲ್ಲ ಚೆಕ್ ಮಾಡಬೇಕಾದ್ರೆ ಅಲ್ಲೇ ಅಜಿತ್ ಕೂಡ ಇರ್ತಾರೆ. ಏನು ಮಾಡ್ತಿದ್ಯಾ ಅಂದಾಗ, ನಾವೇನಾದರೂ ವಸ್ತುಗಳನ್ನ ಬಿಟ್ವಾ ಅಂತ ನೋಡೋಕೆ ಬಂದೆ ಅಂದಾಗ, ಸರಿ ಆಯಿತು ನಾನು ಸಹಾಯ ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಿದ್ದಾರೆ. ಆಗ ಅಲ್ಲಿ ಒಂದು ಕಾಲುಂಗ್ರ ಸಿಗುತ್ತೆ, ಇದು ನಿಂದ ಭೂಮಿ ಅಂದಾಗ ಇಲ್ಲ ಅಂತ ಹೇಳ್ತಾರೆ. ಭಾಗ್ಯ ಬಂದಿರ್ಬೋದಾ ಅಂದಾಗ ಇಲ್ಲ ಅಂತಾರೆ. ಯಾರ್ದಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಮನೆ ಒಳಗಡೆ ಬಂದು ಸಂಗೀತವ್ರನ್ನ, ದೇವ್ಯಾನಿನ ಎಲ್ಲರನ್ನ ಕೂಡ ಕೇಳ್ತಾರೆ. ಅಜ್ಜಿ ಎಲ್ಲರನ್ನ ಕೂಡ ಇಲ್ಲ ನಮ್ದು ಯಾರ್ದು ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾರ್ದಿರ್ಬೋದು ಅಂತ ಯೋಚನೆ ಮಾಡಿದೆ. ಇಲ್ಲಿ ಅಜಿತ್ಗೆ ಕಾರಿನ ಡಿಕ್ಕಿಯಲ್ಲಿ ಶಾರದವರು ಕುಳಿತುಕೊಂಡಂತಹ ಒಂದು ವಿಡಿಯೋ ನೆನಪಾಗುತ್ತೆ. ತಕ್ಷಣ ಶ್ರವಣ್ ಬರ್ತಿದ್ದಾಗೇನೆ, ಮಾವ ಇದು ಶಾರದತ್ತದ ನೋಡಿ ಅಂದಾಗ, ಹೌದು 25 ವರ್ಷಗಳಿಂದ ನಾನೇ ಅವಳಿಗೆ ಕೊಡಿಸಿದ್ದು, ಇದು ಶಾರದತ್ತದೆ ಅಂತ ಹೇಳ್ತಾರೆ. ಆಗ CCTV ಫುಟೇಜ್ ತಂದು ನೋಡಿದಾಗ ಅಜ್ಜಿ ಡಿಕ್ಕಿಯಿಂದ ಮನೆ ಮುಂದೆ ಇಳಿದು ಹೋಗಿದ್ದು ಕಾಣ್ಬರುತ್ತೆ. ಅದನ್ನು ನೋಡಿದ್ದೆ, ನಮ್ಮ ಮನೆಗೆ ಬಂದು ನಮಗೆ ಶಾರದಾ ಸಿಕ್ಕಿಲ್ವಲ್ಲ ಅಂತ ಎಲ್ಲರೂ ಕೂಡ ತುಂಬಾ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಇಲ್ಲಿ ದೇವಿಯಾನಿಗೆ ನಡಕ ಶುರುವಾಗುತ್ತೆ. ಏನು ಮಾಮ್ ನಿಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಇಂಥ ಒಂದು ಟ್ವಿಸ್ಟು ಥ್ರಿಲ್ಲಿಂಗು, ನಿಜಕ್ಕೂ ಏನು ಮಾಡ್ಕೊಂಡೆ ನೀನು, 25 ವರ್ಷದಿಂದ ನೆಟ್ಟಿಗೆ ಮುಗಿಸೋದಲ್ವಾ ಆಕೆ ಕಥೆನ ಅಂತ ಮಗಳು ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ನನ್ನ ಶಾರದಾ ಇಲ್ಲಿಗೆ ಬಂದು ಸಿಕ್ಕಿಲ್ವಲ್ಲ ಅಂತ ಶ್ರವಣ್ಣವರು ತುಂಬ ಅಂದರೆ ತುಂಬ ಬೆಚ್ಚ ಮಾಡ್ಕೋತಾರೆ. ತದನಂತರ ಇಲ್ಲಿ ಅಜಿತ್ ಕೂಡ ನೀವೇನು ಯೋಚನೆ ಮಾಡಬೇಡಿ ಮಾವ, ಇಷ್ಟು ದಿನ ಅವ್ರು ಎಲ್ಲೋ ಇದ್ರು ಅಂದ್ಕೊಂಡಿದ್ವಿ, ಈಗ ಮಂಡ್ಯದಲ್ಲೇ ಇರ್ತಾರೆ, ಖಂಡಿತ ಸಿಗ್ತಾರೆ ಅಂತ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಇಲ್ಲಿ ನಚ್ಚಿ ಒಂದು ವಿಷಯವನ್ನು ಫೈಂಡ್ ಔಟ್ ಮಾಡ್ತಾರೆ, ಯಾಕೆ ಅತ್ತೆ ಯಾವುದೋ ಮದುವೆಗೆ ಹೋಗೋಕೆ ರೆಡಿ ಆಗಿದ್ದಾರೆ ಅಂತ. ಅದನ್ನು ನೋಡಿದ್ದೆ ಇಲ್ಲಿ ಭೂಮಿ ಅಜಿತ್ ಎಲ್ರಿಗೂ ಅನಿಸುತ್ತೆ, ಹೌದಲ್ವಾ ಇಲ್ಲಿಂದ ಹೋಗಬೇಕಾದ್ರೆ ಬೇರೆ ರೀತಿ ಇದ್ದರು, ಅಲ್ಲಿಂದ ಬರಬೇಕಾದ್ರೆ ಈ ರೀತಿ ಇದ್ದಾರೆ ಅಂದರೆ ಯಾರಾದರೂ ಫೋರ್ಸ್ಫುಲಿ ಹಾಕ್ಸಿದ್ರ, ಯಾರಾದರೂ ಅವರನ್ನು ಆ ರೀತಿ ರೆಡಿ ಮಾಡಿದಾರಾ, ಇದರಿಂದ ಏನೋ ಕೆಟ್ಟ ಉದ್ದೇಶ ಇರಬಹುದಾ ಅಂತ ಹೇಳಿ ಭೂಮಿ ಮತ್ತು ಅಜಿತ್ಗೆ ಅನಿಸೋಕೆ ಶುರುವಾಗುತ್ತೆ. ತದನಂತರ ಇಲ್ಲಿ ಶ್ರವಣ್ಣವರು ನೋಡಿದೆ, ಅಜಿತ್ ನೀನು ಒಂದು ವಿಷಯ ಹೇಳಿ ಹೋಗಿದೆ, ಶಾರದಾನ ಬರಬೇಕಾದ ಜೊತೆ ಕರ್ಕೊಂಡು ಬರ್ತೀನಿ ಅಂತ, ನೋಡಿದ್ಯಾ ಅದೇ ರೀತಿ ಆಯಿತು, ನಿನ್ನ ಜೊತೆನೆ ಬಂದು ಅಂತ ಕೂಡ ಹೇಳ್ತಾರೆ. ನಂತರ ಮಾವ ನಾವೀಗ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ನಿಮ್ಮ ಇನ್ಫ್ಲೂಯೆನ್ಸಲ್ಲಿ ನೀವು ಹುಡುಕಿಸಿ, ನಾನು ನನ್ನ ಒಂದು ಇದರಲ್ಲಿ ಹುಡುಕಿಸ್ತೀನಿ ಅಂತ ಹೇಳಿ ಎಲ್ಲರೂ ಕೂಡ ಹುಡುಕ್ಸೋಕೆ ಮುಂದಾಗಿದ್ದಾರೆ. ಇತ್ತ ಕಡೆ ಮನೆಯಲ್ಲಿ ದೇವರ ಒಂದು ವ್ರತವನ್ನು ಮಾಡ್ತಿದ್ದಾಳೆ ಭೂಮಿ. ಆ ನಂದ ದೀಪ ಆರಬಾರ್ದು ನನ್ನ ವ್ರತ ಮುಗಿಯೋ ತನಕ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಆರೋದಿಲ್ಲ, ಆ ರೀತಿ ನಾವು ನೋಡ್ಕೋತೀವಿ ಅಂತ ಮನೆಯವ್ರು ವಿಶ್ವಾಸವನ್ನು ಕೊಡ್ತಾರೆ. ನಂತರ ಭೂಮಿ ದೇವಸ್ಥಾನಕ್ಕೆ ಹೋಗ್ತಾಳೆ. ಅದೇ ದೇವಸ್ಥಾನದಲ್ಲಿ ರೌಡಿಗಳು ಶಾರದಾ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಭೂಮಿನೇ ಹೋಗಿ ಶಾರದಮ್ಮನ್ನ ಕಾಪಾಡಿ ಕೊನೆಗೂ ವಾಪಸ್ ಮನೆ ಕರ್ಕೊಂಡು ಬಂದಿದ್ದಾರೆ. ಕೊನೆಗೂ ಇಲ್ಲಿ ದೇವಿಯಾನಿಯ ಕರ್ಮಕಾಂಡ ಭೂಮಿಗೆ ಗೊತ್ತಾಗಿದೆಯಾ, ರೆಡ್ ಹ್ಯಾಂಡ್ ಆಗಿ ದೇವಿಯಾನಿ ಸಿಕ್ಕಿ ಬಿದ್ದಿದ್ದಾರೆ ಭದ್ರನ ಜೊತೆ. ಏನಾಗಿರ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ರೀಚ್ ಮಾಡೋದನ್ನು ಮರಿ.